ಹಾಯ್ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಆರೋಗ್ಯವಾಗಿ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ. ರವಿವಾರ ಬೆಳಗ್ಗೆಯಿಂದನೇ ಬ್ಲಾಗ್ನ ಶುರು ಮಾಡ್ತಿದ್ದೀನಿ. ಕೆಲಸ ಪೂಜೆ ಕಂಪ್ಲೀಟ್ ಆಗಿದೆ. ಇನ್ನು ಮಧ್ಯಾಹ್ನ ಊಟಕ್ಕೆ ಅಲಸಂದಿ ವಡೆ ಮಾಡ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ಅಲಸಂದಿ ಬೇಳೆನ ತೊಳೆದು ನೆನೆ ಹಾಕೋಣ ಅಂತೇಳಿ ಒಂದು 4-5 ಸಾರಿ ಚೆನ್ನಾಗಿ ತೊಳೆದು ಒಂದು 2-3 ಗಂಟೆ ನೆನೆಸ್ಬಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಕಾಳಿಂದ ಕೂಡ ಮಾಡ್ಕೋಬೋದು. ಅಲಸಂದಿ ಈ ಥರ ಬೇಳೆ ಕೂಡ ಸಿಗುತ್ತೆ, ಇಲ್ಲ ಜಿನ್ನಿಗೆ ಮಾಡಿಸ್ಕೊಂಬಂದು ಕೂಡ ಮಾಡ್ಕೋಬೋದು. ನನ್ನ ಹತ್ರ ಜಾಸ್ತಿನೇ ಅಲಸಂದಿ ಕಾಳಿತ್ತು, ಹಾಗಾಗಿ ಮೊನ್ನೆ ನಾನು ಜಿನ್ನಿಗೆ ಕಳಿಸಿದ್ದೆ ಒಂದು ಸ್ವಲ್ಪ. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಯಾವಾಗ ತಿನ್ಬೇಕನ್ಸುತ್ತೆ ಆವಾಗ ಮಾಡ್ಕೊಂಡು ತಿನ್ನೋಣ ಅಂತ ಹೇಳಿ. ಇದನ್ನು ಮಿಕ್ಸಿಗೆ ಹಾಕೋದಕ್ಕಿಂತ ನಾವು ಒಳ್ಳಲ್ಲಿ ರುಬ್ದಾಗಂತೂ ಟೇಸ್ಟ್ ಎಷ್ಟು ಚೆನ್ನಾಗಿ ಬರುತ್ತೆ. ಸೊ ಅದೆಲ್ಲ ನಮ್ಗೆ ಇಲ್ಲಿ ಎಲ್ಲಿ ಸಿಗೋದಕ್ಕೆ ಸಾಧ್ಯ. ಮಿಕ್ಸಿ ಮಾಡಿಕೊಂಡೆ ತಿನ್ನಬೇಕು. ಏನೋ ಒಂದು ಕಪ್ ಟೀ ಮಾಡ್ಕೊಂಡಿದ್ದೆ, ಕುಡಿತಾ ಪೇಪರ್ನ ನೋಡ್ತಿದ್ದೀನಿ. ಮಕ್ಕಳು ಕೂಡ ಇವತ್ತು ಎದ್ದು ಆಲ್ರೆಡಿ ವೆಜಿಟೇಬಲ್ ತರೋದಕ್ಕೆ ಅಂತ ಹೇಳಿ ಹಸ್ಬೆಂಡ್ ಜೊತೆ ಹೋಗಿದ್ದಾರೆ. ಹೋಗೋ ಟೈಮಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ, ಅವ್ರಿಗೂ ಒಂದು ಸ್ವಲ್ಪ ಗೊತ್ತಾಗಲಿ ಅಂತ ಹೇಳಿ. ಇನ್ನು ಪೇಪರ್ ಓದೋ ಟೈಮಲ್ಲಿ ಮುಂಜಾನೆ ಮಾತು ತುಂಬ ಚೆನ್ನಾಗಿನೇ ಇತ್ತು, ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಇತರರಿಂದ ಸ್ಫೂರ್ತಿ ಪಡೆದು ನಿರ್ವಹಿಸುವುದು ಸಹಜವಾಗಿ ಸಂತೋಷವೇ. ಇತರರಿಗೆ ನಾವು ಸ್ಫೂರ್ತಿಯಾದರೆ ಅದಕ್ಕಿಂತ ಧನ್ಯತೆ ಇಲ್ಲ. ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಮಾತು. ಇಷ್ಟು ಕೈ ನೋವಾಗೈತೆ. ಮೆಲ್ಲಕ್ ಮಾ ಅಪ್ಪಾಜಿ. ಏನಂದ್ರೆ ಹೌದಾ ಅಪ್ಪಾಜಿ? ಚೆನ್ನಾಗಿ ಹೊಡೆದ್ರಾ? ಹಾಂ, ಕವರಲ್ಲ ಹಿಂಗೆ ಗೊತ್ತಾಯ್ತಾ ಅಪ್ಪಾಜಿ? ಯಾವ್ದು ಕರಿಬೇವು ಯಾಕೆ ಇದೇನು ಹೌದಾ? ವೆಜಿಟೇಬಲ್ ಮಾರ್ಕೆಟ್ಗೆ ಹೋಗೋದ್ರಿಂದ ಪ್ರತಿಯೊಂದು ರೇಟ್ ಹೇಳ್ತಾರೆ. ಆಮೇಲೆ ಪ್ರತಿಯೊಂದು ವೆಜಿಟೇಬಲ್ ಕನ್ನಡದಲ್ಲಿ ಇಂಗ್ಲೀಷ್ನಲ್ಲಿ ಗೊತ್ತಾಗ್ತಿದೆ. ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿಸೋದ್ರಿಂದ ಅವ್ರಿಗೂ ಒಂಥರ ಅದು ಆ್ಯಕ್ಟಿವಿಟಿ ಥರ ಆಗುತ್ತೆ. ಅದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂಥ ನಾಲೆಜ್ ಬರುತ್ತೆ. ಹಾಗಾಗಿ ಮನೇಲಿ ಸೊಪ್ಪು ಸೋಸೋದಕ್ಕೆ, ಆಮೇಲೆ ಹೊರಗಡೆ ವೆಜಿಟೇಬಲ್ ತರೋದಕ್ಕೆ ಅವಾಗವಾಗ ಕರ್ಕೊಂಡು ಹೋಗ್ತಾನೆ ಇರ್ತಾರೆ. ಸೊಪ್ಪೆಲ್ಲ ಸೋಸ್ಕೊಂಡು ವೆಜಿಟೇಬಲ್ ಎಲ್ಲ ತೊಳೆದು ಹೊರಗಡೆ ಇಟ್ಟಿದ್ದೀನಿ. ನಂದು ಕೂಡ ಕೆಲಸ ಬೇಗ ಆಗೋಗ್ಬಿಡುತ್ತೆ. ಒಬ್ಬರಿಗೆ ಆದರೆ ತುಂಬ ಟೈಮ್ ತೊಗೊಳುತ್ತೆ. ಸೊಪ್ಪನ್ನೆಲ್ಲ ಬಿಡಿಸಿ ಇಡೋಷ್ಟೊತ್ತಿಗೆ ಕೊಬ್ಬರಿನೆಲ್ಲ ಬಿಡಿಸಿಟ್ಕೊಂಡಿದ್ದೆ. ಒಂದಿಷ್ಟು ಹಾಗೆ ಇಟ್ಕೊಂಡ್ಬಿಡ್ತೀನಿ, ಆವಾಗವಾಗ ಚಟ್ನಿ ಮಾಡೋದಕ್ಕೆ ಬರುತ್ತೆ ಅಂತ ಹೇಳಿ. ಒಂದಿಷ್ಟು ಜಾಸ್ತಿನೇ ತುರ್ಕೊಂಡ್ಬಿಡ್ತೀನಿ ವೆಜಿಟೇಬಲ್ಗೆ ಹಾಕೋದಕ್ಕೆ. ಆಮೇಲೆ ಸಲಾಡ್ ಜಾಸ್ತಿ ಮಾಡ್ತಾ ಇರ್ತೀನಲ್ವ, ಅದಕ್ಕೂ ಹಾಕೋದಕ್ಕೆ ಬೇಕಾಗತ್ತೆ ಅಂತ ಹೇಳಿ. ಇನ್ನು ನಾನು ಈ ಕೊಬ್ಬರಿ ತುರಿಯೋಷ್ಟೊತ್ತಿಗೆ ನೀವು ಹೋಗಿ ವೈಶು ಫುಟ್ಬಾಲ್ ಆಡಿದ್ದಾಳೆ ಮೊನ್ನೆ. ಸೊ ತುಂಬ ಚೆನ್ನಾಗಿ ಆಡಿದ್ದಾಳೆ, ಕ್ಯಾಪ್ಟನ್ ಆಗಿದ್ಲು. ಆಮೇಲೆ ಸೆಕೆಂಡ್ ಪ್ರೈಸ್ ಬಂದಿದೆ, ನೋಡ್ಕೊಂಡು ಬನ್ನಿ. ಅಕ್ಕಿ ಒಂದ್ಸರಿ ಇವತ್ತು ಕಪ್ಪು ನಾನೇ ಕ್ಯಾಪ್ಟನು. ಸ್ಟೇಜಿನ ಮೇಲೆ ಹೋಗಿ ಕಪ್ಪು ನಾನೇ ತಗೊಂಡ್ಬಂದು ನಮ್ಮ ಸ್ಕೂಲಿಗೆಲ್ಲ ಫುಲ್ ಟೀಮ್ಗೆ ಇದು ಹಿಡ್ಕೋದು ಸರ್ಟಿಫಿಕೇಟ್. ಬೆಸ್ಟ್ ಪ್ಲೇಯರ್ ಇದೆ, ಬೆಸ್ಟ್ ಪ್ಲೇಯರ್. ಕಂಗ್ರ್ಯಾಚುಲೇಷನ್. ಫುಟ್ಬಾಲ್ ಇಸ್ ಫಸ್ಟ್ ಮೆಡಲ್. ಬೇರೆ ಬೇರೆ ಸ್ಪೋರ್ಟ್ಸ್ಗಳಲ್ಲಿ ಆಡಿ ಮೆಡಲ್ ತೊಗೊಂಡಿದ್ದಾಳೆ, ಬಟ್ ಫಸ್ಟ್ ಟೈಮ್ ಫುಟ್ಬಾಲಲ್ಲಿ ತೊಗೊಂಡಿರೋದು.
ನಿನ್ಗೇನು ಅನ್ಕತೆ ನೀನು ಕ್ರಿಕೆಟಾ ಏನು ಫುಟ್ಬಾಲ್? ನೋಡಿದ್ರಲ್ವ ಎಷ್ಟೊಂದೆಲ್ಲ ಖುಷಿ ಆಗುತ್ತೆ ನಿಜವಾಗ್ಲೂ. ಮಕ್ಕಳು ಓದೋದ್ರ ಜೊತೆ ಬರೆಯೋದ್ರ ಜೊತೆ ಈ ಥರ ಆಟ ಕೂಡ ಆಡಲೇಬೇಕು. ಸೊ ಫಿಸಿಕಲ್ ಆ್ಯಕ್ಟಿವಿಟಿ ಇದ್ದಾಗ ಮಕ್ಕಳು ತುಂಬ ಹೆಲ್ದಿಯಾಗಿ ತುಂಬ ಚೆನ್ನಾಗಿ ಬೆಳೀತಾರೆ ಅಂತ ಹೇಳಿ ಸರ್ ಕೂಡ ಹೇಳಿದ್ರಂತೆ. ತುಂಬ ಆ್ಯಕ್ಟಿವ್ ಇದ್ದಾಳೆ ಸರ್ ಅವಳು ಅಂತ ಹೇಳಿ. ಅವಳಿಗೆ ಪ್ರತಿಯೊಂದು ಆಟನೂ ಇಷ್ಟ. ವೈಶು ಒಂಥರ ಆಲ್ರೌಂಡರ್ ಅಂತಲೇ ಹೇಳ್ಬೋದು. ಫಸ್ಟ್ ಟೈಮ್ ಅಟೆಂಪ್ಟ್ ಮಾಡಿದ್ದಾಳೆ. ತುಂಬ ಚೆನ್ನಾಗಿಯೇ ಆಡಿ ಸೆಕೆಂಡ್ ಪ್ರೈಸ್ ತೊಗೊಂಬಂದು ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿತ್ತು. ಇನ್ನು ಕೊಬ್ಬರಿನೆಲ್ಲ ತುರ್ಕೊಂಡಿದ್ನಲ್ಲ ಅದನ್ನು ಬಾಕ್ಸಲ್ಲಿ ಹಾಕ್ಕೊಂಡು ಫ್ರಿಜ್ಜಲ್ಲಿ ಎತ್ತಿಟ್ಕೊಳ್ತಿದ್ದೀನಿ. ಒಂದು ವಾರ 10 ದಿನದಲ್ಲಿ ಅದನ್ನು ಖಾಲಿ ಮಾಡ್ಕೊಂಬಿಡ್ತೀನಿ. ಫ್ರೆಶ್ ಇದ್ದಾಗೇ ಖಾಲಿ ಮಾಡ್ಕೊಂಬಿಡ್ಬೇಕು. ಏನಕ್ಕೆ ಪಡಾವ activated robot. ವೈಶು ನಡಿ ನೀನು ಇದು ವೆಜಿಟೇಬಲ್ದೆಲ್ಲ ಕಂಪ್ಲೀಟಾಗಿ ಕೆಲಸ ಮುಗಿಸ್ಕೊಂಡು ಇನ್ನು ಅಡುಗೆ ಮಾಡ್ಕೋಬೇಕು. ಮಧ್ಯಾಹ್ನ ಸ್ವಲ್ಪ ಶೇಂಗಾ ಪುಡಿ ಎಲ್ಲ ಖಾಲಿಯಾಗಿ ಹೋಗಿದೆ. ನಾನು ಬೆಳಗ್ಗೆ ನಾಳೆಯಿಂದ ನನ್ನ ರೂಟೀನ್ ಸ್ಟಾರ್ಟ್ ಆಗಿ ಹೋಗ್ಬಿಡುತ್ತೆ. ಮತ್ತು ರೊಟ್ಟಿ ಪಲ್ಯ ಅದಕ್ಕೆ ಕಂಪಲ್ಸರಿ ಶೇಂಗಾ ಪುಡಿ ಬೇಕು. ಹಾಗಾಗಿ ಒಂದಿಷ್ಟು ಶೇಂಗಾನೆಲ್ಲ ಹುರ್ಕೊಂಡು ಪುಡಿ ಮಾಡ್ಕೊಂಬಿಡ್ತೀನಿ. ಇನ್ನು ಮಧ್ಯಾಹ್ನ ಊಟಕ್ಕೆ ನಾನು ಬೀಟ್ರೋಟ್ ರೈಸ್ನ ಮಾಡ್ಕೊಳ್ತಿದ್ದೀನಿ. ಪ್ಲೇನ್ ಅನ್ನ ಮಾಡಿಕೊಂಡು ಅದಕ್ಕೆ ಬೇಳೆ ಎಲ್ಲಿ ಮಾಡೋದು ಅಂತ ಹೇಳಿ ಲಾಸ್ಟ್ ಟೈಮು ತೊಗೊಂಡು ಬಂದಿರೋಂಥ ಬೀಟ್ರೋಟ್ ಜಾಸ್ತಿನೇ ಇತ್ತು. ಹಾಗಾಗಿ ಇವತ್ತು ಬೀಟ್ರೋಟ್ ರೈಸ್ನ ಮಾಡ್ಕೊಳ್ತಿದ್ದೀನಿ. ಮನೇಲಿ ಎಲ್ರಿಗೂ ಇದು ತುಂಬ ಇಷ್ಟ ಆಗುತ್ತೆ. ನಾವು ಬೀಟ್ರೋಟ್ ಪಲ್ಯ ಹೆಂಗೆ ಮಾಡ್ತೀವೋ ಹಾಗೇ ಅನ್ನಕ್ಕೆ ಕಲಿಸ್ಕೊಳ್ಳೋದಷ್ಟೇ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಬೀಟ್ರೋಟ್ ಪಲ್ಯ ರೆಡಿ ಆಗಿದೆ. ಅದು ಕಂಪ್ಲೀಟಾಗಿ ತಣ್ಣಗಾಗೋಷ್ಟೊತ್ತಿಗೆ ಅಲಸಂದಿ ವಡಕ್ಕೆ ರೆಡಿ ಮಾಡ್ಕೊಂಬಿಡೋಣ ಅಂತ ಹೇಳಿ. ಎಷ್ಟು ಚೆನ್ನಾಗಿ ನೆಂದಿದೆ ಬೇಳೆ ಎಲ್ಲನೂ. ಇವಾಗ ಬೇಳೆ ಅಷ್ಟೇ, ನೀರೆಲ್ಲ ಹಾಕೋಬಾರ್ದು. ಸೊ ಗಟ್ಟಿಯಾಗಿಯೇ ಇರಬೇಕು. ಬೇಳೆನೆಲ್ಲ ಹಾಕ್ಕೊಂಡು ಒಂದಿಷ್ಟು ಕೊತ್ತಂಬರಿ, ಖಾರಕ್ಕೆ ಅನುಗುಣವಾಗಿ 1 2 3 ಮೆಣಸಿನ್ಕಾಯಿ, 1 ಸ್ಪೂನಷ್ಟು ಜೀರಿಗೆ, ಹಾಗೆ ಒಂದು 10 ಪಲ್ಪು ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಹಾಕಿ ತರಿಯಾಗಿಯೇ ನಾವು ರುಬ್ಕೋಬೇಕು. ಹಲ್ಲ ಇತ್ತು ಅಂದರೆ ಖಂಡಿತ ಹಾಕಿ, ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಯಾಕೋ ತೊಗೊಂಡು ಬಂದಿರಲಿಲ್ಲ ಇವತ್ತು. ಮಿಕ್ಸಿ ಮಾಡ್ಕೊಳ್ತಿದ್ದೀನಿ. ಮಿಕ್ಸಿ ಮಾಡ್ಕೊಂಡಿರೋದನ್ನು ಒಂದು ಬೌಲಲ್ಲಿ ಎತ್ತಿಟ್ಕೊಳ್ತಿದ್ದೀನಿ. ಇದಕ್ಕೆ ಬೇಕಿತ್ತು ಅಂದರೆ ಒಂದು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಈರುಳ್ಳಿ ಹಾಕ್ಕೋಬೋದು, ಆಮೇಲೆ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಕೂಡ ಹಾಕ್ಕೋಬೋದು. ಸೊ ನಾನು ಹಾಗೆ ಮಾಡ್ಕೊತಿದ್ದೀನಿ. ಅದು ಈರುಳ್ಳಿ ಹಾಕಿಬಿಟ್ರೆ ಅಲಸಂದಿ ಒಡೆದ ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ ಅಂತ ಹೇಳಿ ಅನ್ನನ ಸ್ವಲ್ಪ ಮೇಲೆ ಕೆಳಗಡೆ ಮಾಡಿ ಪಲ್ಯನ ಹಾಕಿ ಅನ್ನನ ಕಲಿಸ್ಕೋಬೇಕಷ್ಟೇ. ಈ ರೈಸ್ ಕುಕ್ಕರ್ ತೊಗೊಂಡಾಗಿಂದನೂ ಅನ್ನ ತುಂಬ ಚೆನ್ನಾಗಾಗತ್ತೆ. ಅಂದರೆ ಜಾಸ್ತಿ ಮೆತ್ತಗಾಗೋದು ಆಮೇಲೆ ಉದುರಾಗೋದು ಆ ಥರ ಏನಿಲ್ಲ. ಪರ್ಫೆಕ್ಟಾಗಿರುವಂಥ ಅನ್ನ ರೆಡಿ ಆಗುತ್ತೆ. ಚಿತ್ರಾನ್ನಕ್ಕಾಯಿತು, ಈ ಥರ ಬೀಟ್ರೋಟ್ ರೈಸ್ಗಾಯಿತು, ಅನ್ನ ಬೇಳೆ ಜೊತೆ ತಿನ್ನೋದಕ್ಕಾಯಿತು, ಇದರಲ್ಲಿ ಪರ್ಫೆಕ್ಟಾಗಿಯೇ ಕುಕ್ ಆಗುತ್ತೆ. ನೈಸ್. ಹೋಗು ಸ್ನಾನ ಮಾಡ್ಬಿಟ್ಟು ನಡೆಯಪ್ಪ. ಬೀಟ್ರೋಟ್ ಪಲ್ಯ ನಮ್ಗೆ ತಿನ್ನೋದಕ್ಕೆ ಇಷ್ಟ ಇಲ್ಲ ಅನ್ನೋರು ಖಂಡಿತ ಈ ಥರ ರೈಸ್ ಮಾಡ್ಕೊಂಡು ತಿನ್ನಿ. ಬೀಟ್ರೋಟ್ನ ತಿನ್ನೋದ್ರಿಂದ ನಮ್ಮ ಬ್ಲಡ್ ಎಲ್ಲ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಕಂಪಲ್ಸರಿ ಇದಕ್ಕೆ ಸ್ವಲ್ಪ ನಿಂಬೆ ರಸ ಹಾಕಲೇಬೇಕು. ಅದು ಸ್ವೀಟ್ ಇರುತ್ತಾ, ತಿನ್ನೋದಕ್ಕೆ ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ. ನಿಂಬೆ ರಸ ಹಾಕಿದಾಗ ಒಂಥರ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ಅದಕ್ಕೆ ಸ್ವಲ್ಪ ಕಾಯಿ ತುರಿ ಆಮೇಲೆ ಕೊತ್ತಂಬರಿ ಹಾಕಿ ಇನ್ನೊಂದು ಸರಿ ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ರೆ ಹೆಲ್ದಿ ಆ್ಯಂಡ್ ಟೇಸ್ಟಿ ಆ್ಯಂಡ್ ಕಲರ್ಫುಲ್ ಆಗಿರುವಂಥ ಬೀಟ್ರೋಟ್ ರೈಸ್ ರೆಡಿ ಆಯಿತು. ಇನ್ನು ಒಡಕ್ಕೆ ಎಣ್ಣೆ ಕೂಡ ಕಾಯೋದಕ್ಕಿಟ್ಟಿದ್ದೀನಿ.
ಸಲ ಹಚ್ಚಿ ತೊಳೆದಿನಿ ಶಾಂಪು. ಹ್ಞೂ ಹೋಗ ಕೈ ಮುಗಿದ 50 ಹೆಚ್ಚಿಗೆ ನೋಡಿ ನಿನ್ ಮಗನ ಹೇರ್ ಸ್ಟೈಲ್. ನೈಸ್ ಸ್ಮಾರ್ಟ್ ಬಾಯ್. ಎಷ್ಟು ಚಂದ ಹಚ್ಕೊಂಡಿ ಏನ್ ಕತಿ ಏನ್ ಕೂದಲ ಹಾಕೊಂಡ್ರ ತಲೆ ಸ್ನಾನ ಮಾಡ್ಯಾಳಲ್ಲ. ನಮ್ಮಜ್ಜಿ ಸ್ಕೂಲ್ ಇಲ್ಲದೆ ಇರೋ ಟೈಮಲ್ಲಿ ಮಧ್ಯಾಹ್ನನೇ ಫ್ರೆಶ್ ಅಪ್ ಮಾಡಿಸ್ತೀನಿ ಅವರಿಬ್ಬರನ್ನ. ಯಾಕಂದರೆ ವೈಭವಂತೂ ವಿಪರೀತ ಗಲೀಜು ಮಾಡ್ಕೊಂಬಂದ್ಬಿಡ್ತಾನೆ ಬಟ್ಟೆನೆಲ್ಲ. ಇನ್ನು ಇವತ್ತು ಕಟಿಂಗ್ ಇತ್ತು, ಸೊ ಕಟಿಂಗ್ ಎಲ್ಲ ಮಾಡಿಸ್ಕೊಂಬಂದು ಅವನು ಫ್ರೆಶ್ ಅಪ್ ಆಗಿದ್ದಾನೆ. ವೈಶುಗೂ ತಲೆ ಸ್ನಾನ ಮಾಡಿಸ್ಬೇಕಿತ್ತು, ಅವಳು ಫ್ರೆಶ್ ಅಪ್ ಮಾಡಿಸಿದ್ದೀನಿ. ಇನ್ನು ಊಟ ಮಾಡೋದೇನೆ. ಸೊ ಇದನ್ನು ಖಂಡಿತ ಟ್ರೈ ಮಾಡಿ ರೆಸಿಪಿನ. ಬೇಳೆ ಇಲ್ಲ ಅಂದರೂ ಕೂಡ ಕಾಳು ಹಾಕಿ ಮಾಡ್ಬೋದು, ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಮೇಲೆ ಎಲ್ಲ ಕ್ರಿಸ್ಪಿ, ಒಳಗಡೆ ಸಾಫ್ಟ್ ಆಗಿರುವಂಥ ವಡೆ. ಇನ್ನು ಮನೇಲಿ ಇದ್ದಾರೆ ಮಕ್ಕಳು ಅಂದರೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡೇ ಊಟ ಮಾಡ್ತೀವಿ. ಅಂದರೆ ಇನ್ನೇನು ಹಸ್ಬೆಂಡ್ ಮಧ್ಯಾಹ್ನ ಟೈಮಲ್ಲಿ ಡ್ಯೂಟಿಗೆ ಹೋಗ್ತಾರೆ ಅಂದರೆ ಸೊ ಬೇಗ ಬೇಗ ಅಡುಗೆ ಮಾಡಿಕೊಂಡು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡೇ ಊಟ ಮಾಡ್ತೀವಿ. చాలా బాగా లేదా బాగుంది. ಮಧ್ಯಾಹ್ನ ಊಟ ಆದಮೇಲೆ ರಾತ್ರಿ ಊಟಕ್ಕೆ ಮುಂಚೆ ಕಂಪಲ್ಸರಿ ಈ ರೊಟೀನ ಮಾಡ್ತೀನಿ. ಅಂದರೆ ಅವನು ಹೋಮ್ವರ್ಕೇ ಮಾಡಿರಲ್ಲ. ನಾಳೆ ಕೇಳಿದರೆ ಶನಿವಾರ ಐತಿ, ನಾಡ್ದ ರವಿವಾರ ಐತಿ, 2 ದಿನ ಹಾಲಿಡೇ ಐತಿ ಮಾಡ್ತೀನಿ ಅಂತ ಹಾಗೆ ಬಿಟ್ಟಿರ್ತಾನೆ. ಹಾಗಾಗಿ ಏನೇನೆಲ್ಲ ಹೋಮ್ವರ್ಕ್ ಇದೆ ಅದನ್ನೆಲ್ಲ ಕಂಪ್ಲೀಟ್ ಮಾಡಿಸ್ತಿದ್ದೀನಿ. ವೈಶು ಕೂಡ 2 ದಿನ ಫುಟ್ಬಾಲ್ ಆಡೋದಕ್ಕೆ ಹೋಗಿದ್ಲು, ಅವಳದು ಸ್ವಲ್ಪ ಹೋಮ್ವರ್ಕ್ ಎಲ್ಲ ಇದೆ. ಮತ್ತು ಮಂಗಳವಾರ ಟೆಸ್ಟ್ ಇರುತ್ತೆ. ಸೊ ಹಾಗಾಗಿ ಒಂದು ಸ್ವಲ್ಪ ಓದೋದು ಬರೆಯೋದು ಮಾಡ್ತಿರ್ತಾರೆ. 6 in a mind, 3 on finger. After 6 Five on finger after 6, 7, 8, 9, 10, 11. Find the mind, 3 on finger after 5, 6, 7, 8. ANS 81,105. Mommy, 8, 9. ಸೊ ನನಗೆ ಮೊನ್ನೆ ಬರ್ತ್ಡೇ ಟೈಮಲ್ಲಿ ಹಸ್ಬೆಂಡ್ ಕೊಟ್ಟಿರುವಂಥ ಗಿಫ್ಟು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ನಿಮ್ಗೇನು ಅನ್ನಿಸ್ತು ಕಾಮೆಂಟ್ ಮುಖಾಂತರ ತಿಳಿಸಿ. ಇಲ್ಲಿ ಬೇರೆ ಫೋಟೋ ಇತ್ತು, ಸೊ ಅದನ್ನು ತೆಗೆದು ಇದನ್ನು ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ, ಇದೇ ಇರಲಿ ಅಂತ ಹೇಳಿ. ಇನ್ನು ನಾನು ಮೊನ್ನೆ ಒಂದಿಷ್ಟು ಹಳೆ ಸಮಯ, ಆಮೇಲೆ ಅದು ದೀಪ ಮುಡ್ಸೋದು ಅದೆಲ್ಲ ಇತ್ತು ಅಂತ ಹೇಳಿದ್ನಲ್ಲ, ಅದನ್ನು ಕೊಟ್ಬಿಟ್ಟು ಈ ಪಾತ್ರೆನ ತೊಗೊಂಡು ಬಂದಿದ್ದೀನಿ. ಇದು ಬಂದು 2 kg ಏನೋ ಇದೆ. ನಮ್ಮದು ಹಳೇದು ಕೂಡ 2 kg ಆಯಿತು. ಹಳೇದು ಬಂದು 600 ರೂಪಾಯಿ kg ಏನೋ ತೊಗೊಂಡ್ರು, ಅಲ್ಲಿಗೆ 1200 ರೂಪಾಯಿ ಆಯಿತು. ಇದ್ರ ಪ್ರೈಸ್ ಬಂದು 3000 ಮೇಲೇನೋ ಆಯಿತು. ಸೊ ಅಲ್ಲಿಗೆ ಮತ್ತೆ ನಾವು 2000 ರೂಪಾಯಿ ಕೊಡಬೇಕಾಯ್ತು. ನನಗೆ ಊಟದ ಪ್ಲೇಟ್ ತುಂಬಾ ಇಷ್ಟ ಆಗಿತ್ತು. ಅದು ಸೆಟ್ ಎಲ್ಲ ಬಂದಿತ್ತಲ್ಲ, ಅದನ್ನು ತೊಗೊಳ್ಳೋಣ ಅಂತ ಹೇಳಿ ಅದು 5500 ಹೇಳಿದ್ರು ಅವರು. ಬೇಡ ಅಂತ ಹೇಳಿ ಜಾಸ್ತಿನೇ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನೇ ತೊಗೊಂಡೆ. ತುಂಬ ಚೆನ್ನಾಗಿದೆ. ಇದು ಪ್ಯೂರ್ ಕಂಚು. ಇದು ಕೆಳಗಡೆ ಬಿದ್ದರೆ ಒಡೆದೋಗ್ಬಿಡುತ್ತೆ. ಅಂದರೆ ಒಳಗಡೆ ಒಂದು ಕಲಾಯಿ ಅಂತ ಕೋಟಿಂಗ್ ಬರುತ್ತಲ್ಲ, ಅದನ್ನು ತೊಗೊಂಡ್ರೆ ನಾವು ಪದೇ ಪದೇ ಅದನ್ನು ಕೋಟಿಂಗ್ ಮಾಡಿಸ್ಕೋಬೇಕು. ಒಂದು 6 ತಿಂಗಳಿಗೆಲ್ಲ ಅದು ಹೋಗ್ಬಿಡುತ್ತಂತೆ. ಸೊ ಅದೆಲ್ಲಿ ಯಾವಾಗೋ ಒಂದು ಸರಿ ಹಬ್ಬದ ದಿನಗಳಲ್ಲಿ ಮಾಡೋದಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಇದನ್ನೇ ತೊಗೊಂಡು ಬಂದೆ. ಶೇಂಗಾ ಎಲ್ಲ ಸಿಪ್ಪೆ
ತೆಕ್ಕೊಂಡಿದ್ದೀನಿ. ಇನ್ನು ಅದನ್ನು ಮಿಕ್ಸಿ ಮಾಡ್ಕೊಂಬಿಡೋಣ ಅಂತ ಹೇಳಿ. ಈ ಥರ ಪೌಡ್ರ್ ಮಾಡಿ ಹಿಂದಿನ ದಿನವೇ ಇಟ್ಕೊಂಡ್ಬಿಟ್ರೆ ಬೆಳಗ್ಗೆ ಅಡುಗೆಗೆ ಈಸಿ ಆಗಿರುತ್ತೆ ಅಂತ ಹೇಳಿ. ಸೊ ಜಾಸ್ತಿ ನಾನು ಸ್ವಲ್ಪ ಶೇಂಗಾ ಪುಡಿನೇ ಬಳಸ್ತಾ ಇರ್ತೀನಿ ವೆಜಿಟೇಬಲ್ಸಿಗೆಲ್ಲ. ನನಗೆ ನನ್ನ ಕಿಚನ್ ವಸ್ತುಗಳ ಮೇಲೆ ಎಷ್ಟೊಂದು ಪ್ರೀತಿ ಅಂದರೆ, ಇದು 11 ವರ್ಷ ಆಯಿತು ತೊಗೊಂಡು, ಇಲ್ಲಿಗೆ ಬಂದಾಗ ತೊಗೊಂಡಿರುವಂಥ ಮಿಕ್ಸರ್. ಇವತ್ತಿಗೂ ಒಂದು ದಿನ ನಾನು ಡೀಪ್ ಕ್ಲೀನ್ ಅನ್ನೋದು ಮಾಡೇ ಇಲ್ಲ. ಯಾವಾಗ ಮಿಕ್ಸಿ ಮಾಡ್ಕೊಳ್ತೀನೋ ಆವಾಗ ಒಂದು ಸ್ವಲ್ಪ ಬಟ್ಟೆ ತೊಗೊಂಡು ಒರೆಸ್ಕೊಂಡು ಎತ್ತಿಟ್ಬಿಡ್ತೀನಿ. ಸೊ ಒಂದು ಕಲೆ ಇಲ್ಲ ಇವತ್ತಿಗೂ. ಅಂದರೆ ಅಷ್ಟೊಂದು ಇಷ್ಟ ನನಗೆ. ತೊಗೊಂಡಾಗ ಹೇಗಿತ್ತು ಅದು ಕೊನೆಯವರೆಗೂ ಹಾಗೇ ಇರಬೇಕು ಅಂತ ಹೇಳಿ ಅದ್ರ ಮೇಲೆ ನ್ಯಾಪ್ಕಿನೋ ಅಥವಾ ಒಂದು ಟವಲ್ಲು ಹಾಕಿಟ್ಬಿಡ್ತೀನಿ. ಇಲ್ಲಾಂದರೆ ಸುಮ್ಮನೆ ಡಸ್ಟ್ ಬಂದು ಕೂರುತ್ತೆ ಅಂತ ಹೇಳಿ ನಾನು ನನ್ನ ಮಕ್ಕಳನ್ನೆಲ್ಲ ಹೆಂಗೆ ನೋಡ್ಕೊಳ್ತೀನೋ ಸೇಮ್ ನಾನು ನಮ್ಮ ಮನೇಲಿರುವಂಥ ಗಿಡಗಳಾಯಿತು ಆಮೇಲೆ ವಸ್ತುಗಳಾಯಿತು ಅವ್ರನ್ನೂ ಅಷ್ಟೇ ಕೇರ್ ತೊಗೊಳ್ತೀನಿ. ಅಷ್ಟೊಂದು ಇಷ್ಟ ನನಗೆ ಅವೆಲ್ಲನೂ. ಇನ್ನು ಬಾದಾಮ್ ಖಾಲಿ ಆಗಿತ್ತು, ಅದನ್ನು ಹಾಕಿ ಇಟ್ಕೊಳ್ತಿದ್ದೀನಿ. ನನಗೆ ಗಟ್ಟಿ ಮೊಸರು ಯಾವ ಥರ ಮಾಡ್ತೀರಾ ಅಂತ ಹೇಳಿ ಕಾಮೆಂಟ್ ಬಂದಿತ್ತು. ಸೊ ಗಟ್ಟಿ ಮೊಸರು ಅಂದರೆ ಎಮ್ಮೆ ಹಾಲು ನಾವು ತೊಗೊಳ್ಳೋದು. ಸ್ವಲ್ಪ ಹಾಲು ಅವರು ಗಟ್ಟಿಯಾಗಿ ಚೆನ್ನಾಗಿರೋದು ಕೊಟ್ಟರೆ ಗಟ್ಟಿ ಮೊಸರು ಆಗುತ್ತೆ. ಇಲ್ಲ ನಾವು ಆಕಳದ ಹಾಲು ತೊಗೊಳ್ತಿದ್ದೀವಿ ಅಂದರೆ ಗಟ್ಟಿ ಮೊಸರು ಆಗಲ್ಲ, ಅದು ಸ್ವಲ್ಪ ನೀರಾಗಿಯೇ ಇರುತ್ತೆ. ಹಂಗಾಗಿ ನಾವು ತೊಗೊಳ್ಳೋ ಹಾಲಿನ ಮೇಲೆ ತುಂಬ ಡಿಪೆಂಡ್ ಆಗಿರುತ್ತೆ. ನಾನು ಒಂದು ದಿನಕ್ಕೆ ಒಂದು 3-4 ಬರೀನಾದರೂ ಚೆನ್ನಾಗಿ ಕಾಯಿಸ್ತೀನಿ. ಸೊ ಕಾಯಿಸಿ ನೈಟ್ ಟೈಮಲ್ಲಿ ಉಗುರು ಬೆಚ್ಚಗಿರೋ ಹಾಲಿಗೆ ಒಂದು ಸ್ವಲ್ಪ ಮೊಸರನ್ನ ಹಾಕಿ ಎಪ್ಪಾಕಿಡ್ತೀನಿ. ಮನೇಲಿ ಮಾಡಿರುವಂಥ ಮೊಸರಲ್ವ, ಸ್ವಲ್ಪ ಗಟ್ಟಿಯಾಗಿದ್ದರೂ ಅಥವಾ ಸ್ವಲ್ಪ ನೀರಾಗಿದ್ದರೂ ಏನೂ ತೊಂದರೆ ಇಲ್ಲ. ಮನೆಯಲ್ಲಿ ಮಾಡಿರೋದ್ರಿಂದ ಅದು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳಿ ನಮಗೇನು ಹಾಲು ಕೊಡ್ತಾರಲ್ಲ ಅವರು ಸ್ವಲ್ಪ ಚೆನ್ನಾಗಿರೋದೇ ಕೊಡ್ತಾರೆ, ಪರವಾಗಿಲ್ಲ. ನಾನು ಸಾಯಂಕಾಲ ಅನ್ನೋಷ್ಟೊತ್ತಿಗೆ ಒಂದು 3-4 ಬರೀ ಕಾಸಿರ್ತೀನಿ, ಹಂಗಾಗಿ ಸ್ವಲ್ಪ ಗಟ್ಟಿಯಾಗಿರುವಂಥ ಮೊಸರೇ ಆಗುತ್ತೆ. ಇನ್ನು ಕಟ್ಟಿಗೆ ಪ್ಲೇಟು ಬೌಲು ಎಲ್ಲ ಹೆಂಗೆ ತೊಳಿತೀರಾ ಅಂತ ಕೂಡ ಕೇಳಿದರು. ಸೇಮು ಪ್ಲೇಟು ಗ್ಲಾಸ್ ಎಲ್ಲ ಹೆಂಗೆ ತೊಳಿತೀವಿ ಅದೇ ಥರ ಲಿಕ್ವಿಡ್ ಹಾಕಿನೇ ತೊಳೆಯೋದು. ಇದಕ್ಕೆ ಅಂತ ಸಪ್ರೇಟಾಗಿ ಏನೂ ಇಲ್ಲ. ಎಲ್ಲ ಕಿಚನೆಲ್ಲ ಕ್ಲೀನ್ ಮಾಡ್ಕೊಳ್ತಿದ್ದೀನಿ. ಇನ್ನು ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ನೆನೆ ಹಾಕ್ತೀನಿ. ನೈಟು 9 ಗಂಟೆಗೆಲ್ಲ ಮಕ್ಕಳನ್ನ ಮಲಗಿಸ್ಬಿಟ್ಟಿರ್ತೀನಿ. ಬೆಳಗ್ಗೆ ಅವರಿಗೆ ಬೇಗ ಹೇಳೋದಕ್ಕೆ ಈಸಿ ಆಗುತ್ತೆ, ಕಂಪ್ಲೀಟ್ ಆಗಿರುವಂಥ ನಿದ್ದೆ ಆಗುತ್ತೆ ಅಂತ ಹೇಳಿ. ಇನ್ನು ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಖಂಡಿತ ಒಂದು ಲೈಕ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸದಾಗಿ ನೋಡೋರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ